ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನ ಗೆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಹಂಚಿಕೆ ವಿಚಾರ ಇದೀಗ ಭಾರಿ ರಾಜಕೀಯ ಹಾಗೂ ಸಾರ್ವಜನಿಕ ವಿವಾದಕ್ಕೆ ಕಾರಣವಾಗಿದ್ದು, ಬಡವರಿಗೆ ಮನೆ ನಿವೇಶನ ಸಿಗ್ತದೆಯೇ ಅಥವಾ ರಾಜಕೀಯ ಕಿತ್ತಾಟದಲ್ಲೇ ಯೋಜನೆ ಸಿಲುಕಿಕೊಳ್ತದೆಯೇ ಅನ್ನೋ ಪ್ರಶ್ನೆ ತಾಲೂಕು ಜನತೆಯಲ್ಲಿ ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ. ಹಾಲಿ ಹಾಗೂ ಮಾಜಿ ನಾಯಕರ ನಡುವಿನ ರಾಜಕೀಯ ಪೈಪೋಟಿಯ ಮಧ್ಯೆ ಆಶ್ರಯ ಯೋಜನೆಯ ನಿವೇಶನ ವಿತರಣೆಯೇ ಗೊಂದಲದ ಗೂಡಾಗಿರುವಂತೆ ಕಾಣುತ್ತಿದೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಅವರ ನೇತೃತ್ವದಲ್ಲಿ ಸಿಂಗನಹಳ್ಳಿ ಮತ್ತು ಕೆಂಕೆರೆ ಗ್ರಾಮಗಳಲ್ಲಿ ಬಡವರಿಗೆ ನಿವೇಶನ ನೀಡಲು ಜಾಗ ಗುರುತಿಸಿರುವುದಕ್ಕೆ ಸ್ಥಳೀಯ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗೆದರೆ ಪಂಚಾಯಿತಿಯಲ್ಲಿ ಒಟ್ಟು 7 ಹಳ್ಳಿಗಳಿದ್ದರೂ ಕೇವಲ 2 ಗ್ರಾಮಗಳಲ್ಲಿ ಮಾತ್ರ ನಿವೇಶನಕ್ಕಾಗಿ ಜಾಗ ನಿಗದಿಪಡಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಗ್ರಾಮಗಳ ಅಭಿಪ್ರಾಯವೇ ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಲಾಗಿದೆ. ಬೇರೆ ಹಳ್ಳಿಗಳ ಜನರನ್ನ ಇಲ್ಲಿ ಕರೆತಂದು ನೆಲೆಸಿದ್ರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ರಸ್ತೆ, ಚರಂಡಿ ಸೇರಿದಂತೆ ಮೂಲ ಸೌಕರ್ಯಗಳ ಮೇಲೆ ಭಾರಿ ಒತ್ತಡ ಬೀಳಲಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಏನು ಈ ಉಚಿತ ಸೈಟ್ಗಳು ಹಂಚಿಕೆ ವಿಚಾರದಲ್ಲಿ ಶಾಸಕರು ತಗೊಂಡ್ರ ನಿಲುವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಹಾಗೆ ಅವ್ರಿಗೆ ತಾಲೂಕು ಆಡಳಿತ ಕೊಡ್ತಾರಂಥ ಮಾರ್ಗದರ್ಶನಗಳೇನಿದ್ದಾವೆ ಅವು ತುಂಬ ಕೆಳಮಟ್ಟದಲ್ಲಿದೆ. ಯಾಕಂದರೆ ಯಾವುದೋ ಒಂದು ಊರಲ್ಲಿ ಸೈಟ್ ಹಂಚಿಕೆ ಆಗ್ತಾಯಿದೆ ಅಂದರೆ ಬೇರೆ ಊರಿಂದ ಬಂದು ಅರ್ಜಿ ಹಾಕ್ಸ್ತಾ ಇದ್ದಾರೆ ಅಂತಂದರೆ ಅವರು ಇಲ್ಲಿ ಇರ್ತಾರಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು ಅವರ ಊರುಗಳಲ್ಲೇ ಸೈಟ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಮನವಿ. ಈಗ ಒಂದು ಸಿಂಗನಹಳ್ಳಿಯಲ್ಲಿ ಕೊಂಡಾಪುರದವರು ಮತ್ತು ಬಂದ್ರಳ್ಳಿಯವರು ಮತ್ತು ಬೇರೆ ಊರವ್ರು ಬಂದು ಇಲ್ಲಿ ವಾಸ ಮಾಡೋಕ್ಕೆ ಆಗುತ್ತಾ ಅನ್ನೋದು ಅವ್ರಿಗೆ ಅಷ್ಟು ಮಾತ್ರ ಕಾಳಜಿ ಇದೆಯಾ ಅನ್ನೋದು ಒಂದು ದಯವಿಟ್ಟು ಯೋಚನೆ ಮಾಡಬೇಕು. ಸುಮ್ಮನೆ ನಾವು ಸೈಟ್ಗಳು ಕೊಡ್ತಾ ಇದ್ದೀವಿ ಅಥವಾ ನಾವು ಶಾಸಕರಾಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ ಮಾಡಬಾರ್ದು. ಅದೇ ಊರುಗಳಲ್ಲೇ ಖಾಲಿ ಜಾಗನ ಗುರುತಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಿಳಿಪಡಿಸ್ತೀವಿ. ಇದು ಸರ್ಕಾರ ಕೊಟ್ಟಿರೋಂಥ ಕಾರ್ಯಕ್ರಮ ಅಥವಾ ಎಲ್ಲ ತಾಲೂಕಲ್ಲೂ ನಡೀತಾ ಇದೆ. ಇದನ್ನು ನಾವು ಸರ್ಕಾರ ಮಟ್ಟದಲ್ಲಿ ತಹಶೀಲ್ದಾರ್ ಆಗ್ಬೋದು ಅಥವಾ ಇಒ ಆಗ್ಬೋದು, ಆ ಗ್ರಾಮ ಪಂಚಾಯತಿ ಆ ಊರಿಗೆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ನೋಡಿ ಅಲ್ಲಿ ಖಾಲಿ ಇರೋಂಥವ್ರನ್ನ ಗುರುತಿಸ್ಕೊಡ್ಬೇಕು. ಖಾಲಿ ಇಲ್ಲ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಹೇಳಿ ಪರ್ಚೇಸ್ ಮಾಡಿ ಆ ಊರಲ್ಲಿ ಕೊಟ್ಟರೆ ತುಂಬ ಅನುಕೂಲ. ಅದು ಬಿಟ್ಟು ಬೇರೆ ಊರಿಂದ ಬೇರೆ ಊರಿಗೆ ಕೊಟ್ಟು ಈ ರೀತಿ ಒಂದು ಊರಿಂದ ಇನ್ನೊಂದು ಊರಿಗೆ ಒಬ್ರಿಗೊಬ್ಬರು ತಂದಿಡೋ ಅಂಥ ಕೆಲಸ ಮಾತ್ರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾವು ಈ ಮನವಿ ಮಾಡ್ತೀವಿ. ಹಾಗೆ ಸಿಂಗನಹಳ್ಳಿ ವಿಚಾರದಲ್ಲಿ ಬಂದಾಗ ಸುಮಾರು ವರ್ಷಗಳಿಂದ ಬರೀ ನಾವು ಜಾಗ ಇದೆ ಅಂತ ಎಲ್ಲ ಊರನ್ನು ತಂದು ಕೊಟ್ಟಾಗ ಮತ್ತೆ ಮುಂದೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಅವಾಗ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಭೂಮಿ ಇಲ್ಲ ಅಂತಂದಾಗ ಅವರು ಬೇರೆ ಕಡೆ ಹೋಗೋಕ್ಕೆ ಆಗುತ್ತಾ ಅನ್ನೋದು ನಾವು ಯೋಚನೆ ಮಾಡಬೇಕು. ಇದನ್ನೆಲ್ಲ ಪರಿಗಣಿಸಿ ನೀವು ದಯವಿಟ್ಟು PDO ಆಗ್ಬೋದು, ಇಒ ಆಗ್ಬೋದು ಮತ್ತು ಶಾಸಕರಾಗ್ಬೋದು ಇದನ್ನೆಲ್ಲ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ದೀವಿ. ಅಣ್ಣ, ಅಂದರೆ ಒಂದೇ ಊರಲ್ಲಿ ಒಂದು ಎಕ್ಸಾಂಪಲ್ ಒಂದು ಊರಲ್ಲಿ 4-5 ಜನ ಸೆಲೆಕ್ಟ್ ಆಗಿರ್ತಾರೆ, ಒಂದೇ ಊರಲ್ಲಿ ಕೊಡೋಕ್ಕಾಗಲ್ಲ ಅಂತ ಪಂಚಾಯತಿ ವೈಸ್ ಮಾಡ್ತಾ ಇದ್ದಾರೆ. ಪಂಚಾಯತಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರ ತಪ್ಪೇನಿದೆ ಅಂತ ಹೇಳ್ತೀರಾ ನೀವೀಗ? ತಪ್ಪೇನಿದೆ ಅಂದರೆ ಈಗ ಅದೇ ಊರಲ್ಲೇ 4-5 ಜನ ಕೊಟ್ಟು ಇನ್ನು ರಿಮೈನಿಂಗ್ನ ರಿಸರ್ವ್ ಮಾಡ್ಬೋದಲ್ವ ಜಮೀನು. ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ಇನ್ನೊಂದು ಪೀಳಿಗೆಗೆ ಅನುಕೂಲ ಆಗುತ್ತೆ. ದೇವಸ್ಥಾನ, ಸ್ಕೂಲು, ಚರ್ಚ್ಗೆ ಅನುಕೂಲ ಆಗುತ್ತೆ. ಈಗ ಬೇರೆ ಊರಲ್ಲೂ ಜಾಗ ಇದೆ, ಯಾವ ಊರಲ್ಲಿ ಜಾಗ ಇಲ್ಲ, ಸರ್ಕಾರದ್ದು ಎಲ್ಲ ಊರಲ್ಲೂ ಇದೆ, ಅದನ್ನು ಗುರುತಿಸ್ಬೋದಲ್ವಾ? ನೀವು ಹೇಳ್ತಿರೋದು ಆ ಊರಾಗ ಅವ್ರು ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸ್ತಾ ಇದ್ದು, ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಬಡಾವಣೆ ನಿರ್ಮಾಣ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಸಮಸ್ಯೆ ಉಂಟಾಗಲಿದೆ ಅಂತ ಪ್ರತಿಭಟನಾಕಾರರು ಎಚ್ಚರಿಸಿದರು. ಇನ್ನು ಪ್ರತಿಭಟನೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಗ್ರಾಮಸ್ಥರು ಗೆದರೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಶಾಸಕ ಪುಟ್ಟಸ್ವಾಮಿ ಗೌಡ ಹಾಗೂ ಪಂಚಾಯತ್ PDO ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಗ್ರಾಮ ಪಂಚಾಯತಿ PDOಗೆ ಧಿಕ್ಕಾರ, ಗೆದರೆ ಗ್ರಾಮ ಪಂಚಾಯತಿ PDOಗೆ ಧಿಕ್ಕಾರ, ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಗೆದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂಥ ಉಚಿತ ನಿವೇಶನಗಳನ್ನ ಹಂಚಿಕೆ ಮಾಡುವಂಥ ಒಂದು ತಾಲೂಕು ಆಡಳಿತ ಮತ್ತು ಕಾರ್ಯಾಂಗದ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗದ ಜಂಟಿಯಾಗಿ ಮಾಡಿರುವಂಥ ಒಂದು ಕೆಲಸ ಒಂದು ಅವೈಜ್ಞಾನಿಕವಾಗಿ ಕೂಡಿರುವಂಥ ಕೆಲಸ. ಅದು ಅವೈಜ್ಞಾನಿಕವಾಗಿ ಹೇಗಿದೆ ಅಂತಂದರೆ, ಪಂಚಾಯಿತಿಯಲ್ಲಿ 9 ಹಳ್ಳಿಗಳಿದ್ದಾವೆ. 9 ಹಳ್ಳಿಗಳಲ್ಲಿ 2 ಹಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ. ಸಿಂಗನಹಳ್ಳಿಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ, ಕೆಂಕೆರೆಯಲ್ಲಿ ಜಾಗವನ್ನು ಗುರುತು ಮಾಡಿದ್ದಾರೆ. ಗುರುತು ಮಾಡಿ ಉಚಿತವಾಗಿ ನಿವೇಶನ ರಹಿತರಿಗೆ ಕೊಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ. ನಿವೇಶನ ರಹಿತರಿಗೆ ನಿವೇಶನ ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಅವ್ರಿಗೆ ಕೊಡಬೇಕು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದ್ರು. ಇನ್ನೊಂದೆಡೆ ಚಿಕ್ಕಕುರುಗೋಡು ಗ್ರಾಮ ಸಭೆಯಲ್ಲಿ ನಡೆದ ಮಾತಿನ ಚಕಮಕಿಯ ಘಟನೆಯ ಬಳಿಕ ಆಶ್ರಯ ಯೋಜನೆ ಮತ್ತಷ್ಟು ವಿವಾದದ ಕೇಂದ್ರ ಬಿಂದುವಾಗಿದೆ. ರಾಜಕೀಯ ಕಿತ್ತಾಟದ ನಡುವೆ ಬಡ ಜನರಿಗೆ ನಿಜವಾಗಿಯೂ ನ್ಯಾಯ ಸಿಗ್ತದೆಯೇ ಅಥವಾ ಆಶ್ವಾಸನೆಗಳಲ್ಲೇ ಯೋಜನೆ ಸೀಮಿತವಾಗ್ತದೆಯೇ ಎಂಬ ಆತಂಕ ಜನರಲ್ಲಿ ಹೆಚ್ಚಾಗಿದೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.